ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಾಗೇಶ್ ಬೆಂಬಲದ ವಾಪಸ್ ಹಿಂದೆ ಕೊತ್ತೂರು ಮಂಜುನಾಥ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಶಾಸಕ ನಾಗೇಶ್ಗೆ ಅವರ ಈ ನಿರ್ಧಾರದ ಹಿಂದೆ ಅಂದ್ರೆ ಅವರು ಬೆಂಬಲವನ್ನ ವಾಪಸ್ ಪಡೆಯುವಂತಹ ಒಂದು ನಿರ್ಧಾರದ ಹಿಂದೆ ಕೊತ್ತೂರು ಮಂಜುನಾಥ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಶಾಸಕ ನಾಗೇಶ್ಗೆ ಬೆಂಬಲವನ್ನ ವಾಪಸ್ ಪಡೆಯಲು ಹೇಳಿದ್ದೆ ಮಂಜುನಾಥ್. ಚುನಾವಣೆ ನಂತರ ಶಾಸಕ ನಾಗೇಶ್ ಮತ್ತು ಕೊತ್ತೂರು ಮಂಜುನಾಥ್ನನ್ನ ಮೈತ್ರಿ ಸರ್ಕಾರ ಕಡೆಗಣಿಸಿತ್ತು. ಮೈತ್ರಿ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ನೀಡುವಂತ ಒಂದು ಆಮಿಷವನ್ನ ಒಡ್ಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಉನ್ನತ ಸ್ಥಾನವನ್ನ ಅವರಿಗೆ ನೀಡಿರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಬಹಳಷ್ಟು ಸಿಟ್ಟು ಈ ನಾಯಕರಿಗಿರುವಂಥದ್ದು. ಇನ್ನು ಮೈತ್ರಿ ನಾಯಕರ ನಡೆಯಿಂದ ಬೇಸತ್ತು ಬೆಂಬಲವನ್ನ ವಾಪಸ್ ಪಡೆಯಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಾಗೇಶ್ ಬೆಂಬಲ ವಾಪಸ್ ಬಗ್ಗೆ TV5ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಸೊ ಅವರೇ ಹೇಳಿದಾಗೆ ಅವ್ರು ಹೇಳ್ತಿದ್ರು, ನನಗೆ ಸಾಕಷ್ಟು ನೋವಾಗಿದೆ, ಯಾವುದೇ ರೀತಿಯಾದಂತಹ ಕೆಲಸಗಳು ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ, ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ನಮಗಿದು ಅನಿವಾರ್ಯವಾಗಿದೆ ಅನ್ನುವಂಥ ಒಂದು ರೀಸನ್ ಅನ್ನ ಕೊಟ್ಟು ಅವರು ನಾವು ಬೆಂಬಲವನ್ನ ವಾಪಸ್ ಪಡಿತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ನಾಗೇಶ್ ಅವರ ಈ ನಿರ್ಧಾರದ ಹಿಂದೆ ಕೊತ್ತೂರು ಮಂಜುನಾಥ್ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಪಕ್ಷೇತರ ಶಾಸಕರು ಬೆಂಬಲ ವಾಪಸ್ ಪಡೆದಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ಅವರ ಪಾತ್ರ ಏನು, ಏನಿದೆ ಡೀಟೇಲ್ಸ್? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನ ಸಂಪರ್ಕ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಶಾಸಕ ನಾಗೇಶ್ ಅವರು ಮೈತ್ರಿ ಸರ್ಕಾರಕ್ಕೆ ನೀಡಿರುವಂತಹ ಬೆಂಬಲವನ್ನ ವಾಪಸ್ ಪಡೆದಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನಿರ್ಧಾರದ ಹಿಂದೆ ಕೊತ್ತೂರು ಮಂಜುನಾಥ್ ಅವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಮೈತ್ರಿ ಸರ್ಕಾರ ರಚನೆಗೊಳ್ಳುವಂತ ಸಂದರ್ಭದಲ್ಲಿ ಪಕ್ಷೇತರರನ್ನ ತಮ್ಮ ಜೊತೆ ಸೇರಿಸಿಕೊಂಡಿದ್ದು, ಮತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಆಮಿಷಗಳನ್ನ ನೀಡೇ ಇರ್ತಾರೆ. ಆದ್ರೆ ಆ ಭರವಸೆಗಳನ್ನ ಪೂರೈಸುವಲ್ಲಿ ಮೈತ್ರಿ ಸರ್ಕಾರ ವಿಫಲವಾಗಿತ್ತು. ಕಂಪ್ಲೀಟ್ ಆಗಿ ಇವರನ್ನ ಕಡೆಗಣನೆ ಮಾಡಲಾಗ್ತಾ ಇತ್ತು ಅನ್ನುವಂತ ಒಂದು ನೋವು ಅಳಲು ಈ ಶಾಸಕರದ್ದಾಗಿದೆ. ಇನ್ನು ಶಾಸಕ ನಾಗೇಶ್ ಅವರೇ ಹೇಳ್ಕೊಂಡಿರೋ ಹಾಗೆ ನಮ್ಮನ್ನ ಕಡೆಗಣಿಸಲಾಗ್ತಾ ಇತ್ತು, ಕನಿಷ್ಠ ಪಕ್ಷ ಒಬ್ಬ ಶಾಸಕ ಅನ್ನುವಂಥ ಮರ್ಯಾದೆ ಕೂಡ ಮೈತ್ರಿ ಸರ್ಕಾರದಲ್ಲಿ ನಮಗಿರಲಿಲ್ಲ, ಮತ್ತು ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳಾಗ್ತಾ ಇಲ್ಲ, ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳಿದ್ರು. ನಾವು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಂದು ವಾತಾವರಣ ಇಲ್ಲ, ಏನೇ ಒಂದು ಕೆಲಸ ಆಗಬೇಕು ಅಂತಂದ್ರೂ 28 ಬಾರಿ ನಾನೊಬ್ಬ ಶಾಸಕ ಆಗಿದ್ದುಕೊಂಡೇ 28 ಬಾರಿ ಓಡಾಡಬೇಕಾದಂಥ ಪರಿಸ್ಥಿತಿ ನನಗೆ ಎದುರಾಗಿದೆ ಅನ್ನುವಂಥ ಒಂದು ವಿಷಾದವನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಇದೇ ಬೇಸರದಿಂದ ನಾನು ನೀಡಿರುವಂತಹ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದೇನೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ರು. ಇದೀಗ ನಾಗೇಶ್ ಅವರು ಮೈತ್ರಿ ಸರ್ಕಾರಕ್ಕೆ ನೀಡಿರುವಂತಹ ಬೆಂಬಲವನ್ನ ವಾಪಸ್ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ಅವರ ಪಾತ್ರವಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್. ಇಲ್ಲಿ ನಾಗೇಶ್ ಅವರು ಬೆಂಬಲ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತೂರು ಮಂಜುನಾಥ್ ಅವರ ಪಾತ್ರ ಏನಾಗಿತ್ತು, ಏನಿದೆ ಈ ಬಗ್ಗೆ ಡೀಟೇಲ್ಸ್? ಹೌದು ಲಿಖಿತ, ಏನು ಈಗ ಮುಳಬಾಗಿಲು ಶಾಸಕರಾದಂತಹ ನಾಗೇಶ್ ಅವರು ಸಮ್ಮಿಶ್ರ ಸರ್ಕಾರಕ್ಕೆ ನೀಡಿದಂತಹ ಒಂದು ಬೆಂಬಲವನ್ನ ವಾಪಸ್ ಪಡೆದಂತಹ ಒಂದು ಹಿನ್ನೆಲೆಯಲ್ಲಿ ಈ ನಾಗೇಶ್ ಅವರನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಒಂದು ಕೊತ್ತೂರು ಮಂಜುನಾಥ್ ರವರು ಬರೀ 7 ದಿನದಲ್ಲೇ ಸಹ ಈ ಒಂದು ನಾಗೇಶ್ ಅವರು ಮುಳಬಾಗಿಲಿಗೆ ಬಂದಂತ 7 ದಿನದಲ್ಲಿ ಇವರನ್ನ MLA ಆಗಿ ಗೆಲ್ಲಿಸಿ ತರುವಂತಹ ಒಂದು ಕಿಂಗ್ ಪಿನ್ ಆಗಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಕೊತ್ತೂರು ಮಂಜುನಾಥ್ ಅವರ ಒಂದು ಹೇಳಿಕೆ ಪ್ರಕಾರವಾಗಿ ಸಹ ಇದುವರೆಗೂ ಸಹ ಅವರು ಒಂದು ಕಾಂಗ್ರೆಸ್ಗೆ ಒಂದು ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲವನ್ನು ನೀಡ್ತಾ ಹೋಗಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳ ಒಂದು ಬೆಳವಣಿಗೆಯಲ್ಲಿ ಆ ನಾಗೇಶ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸ್ಥಾನಮಾನವನ್ನ ನೀಡಲಿಲ್ಲ, ಸಚಿವ ಸ್ಥಾನ ನೀಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಕಾಂಗ್ರೆಸ್ ಕೈ ಕೊಡ್ತು ಅನ್ನೋ ಒಂದು ದೃಷ್ಟಿಯಲ್ಲಿ ಕೊತ್ತೂರು ಮಂಜುನಾಥ್ ಅವರ ಒಂದು ಒಪ್ಪಿಗೆ ಮೇರೆಗೆ ಸಹ ಇವರು ನಾಗೇಶ್ ಅವರು ಈಗ ಒಂದು ಬಿಜೆಪಿ ಕಡೆಗೆ ವಾಲಿರೋದು ಒಂದು ಉನ್ನತ ಮೂಲಗಳಿಂದ ತಿಳಿದು ಬರ್ತಾ ಇದೆ ಲಿಖಿತ. ಓಕೆ ಕುಮಾರ್, ಇಲ್ಲಿ ನಾವು ನೋಡಬಹುದಾಗಿದೆ. ಯಾಕಂತಂದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ಹಲವು ಶಾಸಕರು ಮೈತ್ರಿ ಸರ್ಕಾರದ ವಿರುದ್ಧ ಇಂಥ ಒಂದು ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ರು. ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇದೆ ಅಥವಾ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಸಾಕಷ್ಟು ಸಂದರ್ಭಗಳಲ್ಲಿ ಹಲವು ಕಾಂಗ್ರೆಸ್ ಶಾಸಕರೇ ಮಾಡಿದ್ದುಂಟು. ಆದ್ರೆ ಬೆಂಬಲವನ್ನ ವಾಪಸ್ ಪಡೆಯುವಂತಹ ಒಂದು ನಿರ್ಧಾರದ ಹಿಂದೆ ಬಿಜೆಪಿಗೆ ಪಾತ್ರ ಆಗಿರಬಹುದು ಅಥವಾ ಬಿಜೆಪಿಗೆ ಬೆಂಬಲವನ್ನ ನೀಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಸೊ ಇದಕ್ಕೆ ಏನ್ ಕಾರಣ ಆಗಿರಬಹುದು ಅಂತ? ಬಹುತೇಕವಾಗಿ ಪ್ರಾರಂಭದಿಂದಲೂ ಸಹ ನಾಗೇಶ್ ಅವರು ಒಂದು ಗೆಲುವನ್ನ ಸಾಧಿಸಿದಾಗಲೇ ಸಹ DK ಶಿವಕುಮಾರ್ ಅವರು ನೇರವಾಗಿ ಕೋಲಾರಕ್ಕೆ ಬಂದು ಒಂದು ಎಲೆಕ್ಷನ್ ಕೌಂಟಿಂಗ್ ಕೇಂದ್ರದಿಂದಲೇ ಸಹ ಒಂದು ನಾಗೇಶ್ ಅವರನ್ನ ಮತ್ತೆ ನಾಗೇಶ್ ಅವರ ಗೆಲುವಿನ ರೂವಾರಿಯಾದಂತಹ ಒಂದು ಕೊತ್ತೂರು ಮಂಜುನಾಥ್ ಅವರನ್ನ
ಒಂದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ನಾಗೇಶ್ ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನ ನೀಡುತ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ನೀಡಿರ್ತಾರೆ. ಆ ಒಂದು ಭರವಸೆಯನ್ನ ಈಡೇರಿಸಿಲ್ಲ ಅಂತ ಈಗ ಕೇಳೋಕ್ ಹೋದ್ರೇನು ಸಹ ಕೊತ್ತೂರು ಮಂಜುನಾಥ್ ಮತ್ತು ನಾಗೇಶ್ ಒಂದು ಅವರ ಒಂದು ಮಾತಿಗೂ ಸಹ ಬೆಲೆ ನೀಡ್ತಾ ಇಲ್ಲ ಅಂತ ಈಗಾಗಲೇ ಸಹ ಕೊತ್ತೂರು ಮಂಜುನಾಥ್ ಅವರು ಆರೋಪವನ್ನ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಬಹಳಷ್ಟು ಅಸಮಾಧಾನವನ್ನ ಪಡೆದಿದ್ದಂತಹ ಒಂದು ನಾಗೇಶ್ ಮತ್ತೆ ಕೊತ್ತೂರು ಮಂಜುನಾಥ್ ಇಬ್ರು ಸಹ ಈ ಒಂದು ಬೇಸತ್ತು ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲವನ್ನು ವಾಪಸ್ ಪಡೆಯುವಂತಹ ಒಂದು ಇದನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಲಿಖಿತಾ. ಓಕೆ, ಧನ್ಯವಾದ ಕುಮಾರ್ ಮಾಹಿತಿಗಾಗಿ. ನಾಗೇಶ್ ಅವರು ಅವರ ಗೆಲುವಿನಲ್ಲಿ ಕೊತ್ತೂರು ಮಂಜುನಾಥ್ ಕೂಡ ಬಹಳ ಪ್ರಮುಖವಾದಂತ ಒಂದು ಪಾತ್ರವನ್ನ ವಹಿಸಿದ್ರು. ಹಾಗಾಗಿ ಈಗ ನಾಗೇಶ್ ಅವರ ಈ ನಿರ್ಧಾರದ ಹಿಂದೆ ಕೂಡ ಕೊತ್ತೂರು ಮಂಜುನಾಥ್ ಅವರ ಕೈವಾಡ ಇರೋದಾಗಿ ತಿಳಿದು ಬಂದಿದೆ.